ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಲರ್ನಿಂಗ್ ಲೆಸನ್ನು ನಮಗೆ ಸಿಗುತ್ತೆ, ಒಂದು ಕಲಿಯೋದಕ್ಕೆ ಒಂದು ಪಾಠ ಸಿಗುತ್ತೆ. ಸೊ ನೋಡೋಣ ಏನಪ್ಪ ಅದು ಲರ್ನಿಂಗ್ ಲೆಸನ್ನು ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಯಾವಾಗಲೂ ಬೇಸಿಕಲಿ ನಮಗೆ ಯಾವಾಗ ಪ್ರೆಷರ್ ಉಂಟಾಗುತ್ತಪ್ಪ, ಒಂದು ಒತ್ತಡದ ಪರಿಸ್ಥಿತಿ ಯಾವಾಗ ಆಗುತ್ತಪ್ಪ ಅಂತ ಹೇಳಿದ್ರೆ, ನಾವು ಅಂದ್ಕೊಂಡಿರ್ತಕ್ಕಂಥ ಸ್ಟಾಕುಗಳಾಗಿರ್ಬೋದು, ಅಥವಾ ನಾವು ತೊಗೊಂಡಿರ್ತಕ್ಕಂಥ ಸ್ಟಾಕುಗಳಾಗಿರ್ಬೋದು, ಅಥವಾ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಆಲ್ರೆಡಿ ಇರ್ತಕ್ಕಂಥ ಸ್ಟಾಕುಗಳು ಕೆಲವೊಂದು ಏನಿರ್ತಾವಲ್ಲ, ಅಂದರೆ ಅನಾಲಿಸಿಸ್ ಮಾಡಿರ್ತೀವಿ, ಅಂಥ ಸ್ಟಾಕುಗಳು ಯಾವಾಗ ನೆಗೆಟಿವ್ ಹೊಡಿತಾವೋ, ಫಾರ್ ಎಕ್ಸಾಂಪಲ್ 30%, 40% ಯಾವಾಗ ನೆಗೆಟಿವ್ ಹೊಡೆಯುತ್ತೋ, ಸೊ ಅಂಥ ಟೈಮಲ್ಲಿ ನಮಗೇನಾಗುತ್ತೆ, ಒಂದು ಪ್ರೆಷರ್ ಅಂತ ಅನಿಸುತ್ತೆ. ಅಂದರೆ ನಾನು ಇದ್ರ ಬದಲಿ ತಪ್ಪು ಮಾಡಿಬಿಟ್ಟೆ, ನಾನು ಆ ಟೈಮಲ್ಲಿ ಇದ್ರ ಬದಲಿ ಬೇರೆ ಯಾವುದಾದ್ರೂ ನಾನು ತೊಗೋಬೇಕಿತ್ತು, ಆ ಶೇರ್ ನೋಡಿ ಹೆಂಗೆ ಕೊಡ್ತಿದ್ದೆ, ಈ ಶೇರ್ ನೋಡಿ ಹೆಂಗೆ ಕೊಡ್ತಿದ್ದೆ, ನಾನು ತೊಗೊಂಡಿದ್ದೇ ಹೋಗ್ಬೇಕಾ, ಯಾತಕ್ಕೆ ಹೋಗ್ಬೇಕಿದು. ಸೊ ಈ ಥರ ಆಬ್ವಿಯಸ್ಲಿ ನೆಗೆಟಿವ್ ಹೋದಾಗ ಬಂದೇ ಬರುತ್ತೆ. ಸೊ ನೋಡೋಣ ಏನಪ್ಪ ಲರ್ನಿಂಗ್ ಲೆಸನ್ಸು, ಈ ಸ್ಟಾಕಲ್ಲಿ ಏನಾಗಿದ್ದಾವೆ ಅಂತೇಳ್ಬಿಟ್ಟು. ಓಕೆ, ಏನು ಮಜ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಇದೆಯಲ್ಲ, ಸೊ ಇದು ಬೇಸಿಕಲಿ ಸಬ್ಮರೈನ್ ಆಗಿರ್ಬೋದು, ಹಾಗೆಯೇ ಶಿಪ್ನ ಬಿಲ್ಡ್ ಮಾಡ್ತಕ್ಕಂಥ ಒಂದು ಕಂಪನಿಯ ಸ್ಟಾಕುಗಳು. ಇವಾಗ ಇದು ನಾನು ಏನು ತೋರಿಸ್ತಿದ್ದೀನಿ, ಈಗ 3 ಸ್ಟಾಕನ್ನು ತೋರಿಸ್ತೀನಿ. ಸೊ ಈ ಸ್ಟಾಕುಗಳು ಸಬ್ಮರೈನು ನೇವಿದಲ್ಲಿ ಬರತಕ್ಕಂಥ ಒಂದು ಸ್ಟಾಕುಗಳು. ಸೊ ಇವತ್ತಿನ ದಿನ ನೋಡೋದಾದರೆ 9% ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು, 9% ನೆಗೆಟಿವಲ್ಲಿ. ಓಕೆ, ಇದರದ್ದೇ ನಾವು 1 ಮಂತಿನ ಒಂದು ಪರ್ಫಾರ್ಮೆನ್ಸ್ನ ನಾವು ತೊಗೊಂಡ್ರೆ 19% ಅಷ್ಟು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಎಷ್ಟು? 19% ಅಷ್ಟು 1 ಮಂತಿಂದು ತೊಗೊಂಡಿದ್ರೆ. ಓಕೆ, 6 ಮಂತಿಂದು ಒಂದು ಏನು ಚಾರ್ಟ್ ಪ್ಯಾಟರ್ನನ್ನು ತೊಗೊಂಡ್ರೆ, ನೋಡಿದರೆ 6 ಮಂತಿನ ಒಂದು ರಿಟರ್ನನ್ನು ತೊಗೊಂಡ್ರೆ ಎಷ್ಟಪ್ಪ ರಿಟರ್ನ್ ಕೊಟ್ಟಿದೆ, ಇದು 101% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಹಾಕಿದ್ದಕ್ಕಂಥ ದುಡ್ಡು ಆಲ್ಮೋಸ್ಟ್ ಡಬಲ್. ಏನು ನೀವು 1 ಲಕ್ಷ ಹಾಕಿದರೆ 1 ಲಕ್ಷ. ಓಕೆ, ಇಲ್ಲಿ ಏನಪ್ಪ ನಮಗೆ ಲರ್ನಿಂಗ್ ಲೆಸನ್ ಏನಪ್ಪ ಕಲಿಯೋಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಜನ ಏನು ಮಾಡ್ತಾರೆ, ನೋಡಿ ಈ ಒಂದು ಚಾರ್ಟ್ ಪ್ಯಾಟರ್ನನ್ನು ನಾರ್ಮಲ್ ಆಗಿರ್ತಕ್ಕಂಥ ಟ್ರೇಡು ಇಲ್ಲಿ ಬಂದು ಒಂದು ಮೊಮೆಂಟಮ್ ಸಿಕ್ಕಿದೆ, ಆಮೇಲೆ ನಾರ್ಮಲಾಗಿ ಹೋಗಿದೆ. ಈ ಒಂದು ಸ್ಟಾಕ್ನ ಪೀಕಿಂದ ಡೌನ್ ತನಕ, ಈಗಿನ ತನಕ, ಈ ಒಂದು ಸ್ಟಾಕ್ನ ಪೀಕಿಂದ ಇವಾಗಿನ ತನಕ ನಾವು ಕ್ಯಾಲ್ಕುಲೇಟ್ನ ಮಾಡಿದ್ರೆ ನಮಗೆ 25% ಅಷ್ಟು ಡೌನ್ ಸೈಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಏನಪ್ಪ ಲರ್ನಿಂಗ್ ಲೆಸನ್ನು ಅಂತ ಹೇಳಿದ್ರೆ, ಎಷ್ಟೋ ಜನ ಏನು ಮಾಡ್ಬಿಡ್ತಾರೆ, ಈ ಒಂದು ಮೊಮೆಂಟಮ್ನ ನೋಡ್ತಾರೆ, ಇಲ್ಲಿಂದ ಇಲ್ಲಿ ತನಕ ಮೊಮೆಂಟಮ್ಮನ್ನು ನೋಡ್ತಾರೆ. ತುಂಬ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅದ್ಯಾವುದೋ ಒಂದು ಸ್ಟಾಕ್ ಇದೆ ಅಂತ, ಹಂಗೆ ಹೊಡ್ತಿದೆ ಹಿಂಗೆ ಹೊಡ್ತಿದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ತೊಗೊಂಡ್ಬಿಡ್ತಾರೆ. ಇಲ್ಲೆಲ್ಲೋ ಪೀಕಲ್ಲಿ ಇಲ್ಲಿ ಯಾವುದೋ ಟೈಮಲ್ಲೋ ಯಾವುದೋ ಒಂದು ಪಾಯಿಂಟಲ್ಲಿ ತೊಗೋತಾರೆ. ಏನಾಗುತ್ತೆ, 25% ಸೊ ನೆಗೆಟಿವ್. ಓಕೆ, ಇದೇ ಸೆಕ್ಟರ್ನಲ್ಲಿ ಬೇರೆ ಸ್ಟಾಕು ಮತ್ತೊಂದು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್, ಇದನ್ನು ನೋಡೋದಾದರೆ ನೋಡಿ, ಇವತ್ತಿನ ದಿನ ಸೇಮು, ಎಲ್ಲದೂ ಸೇಮು. ಚಾರ್ಟ್ ಪ್ಯಾಟರ್ನ್ ಆಗಿರ್ಬೋದು, ಏನು ಇವತ್ತಿನ ದಿನ ಏನು ನಡೆದಿದೆ, ನೆಗೆಟಿವ್ ಆಗಿದೆ. ಸೊ 6 ಮಂತಿಂದ ತೊಗೊಂಡ್ರೂ ಕೂಡ ಅಲ್ಲೂ ನೆಗೆಟಿವ್, ಆಲ್ಮೋಸ್ಟ್ 25 to 30. 1 ಮಂತಿಂದ ತೊಗೊಂಡ್ರೂ ಕೂಡ ಆಲ್ಮೋಸ್ಟ್ ಸೇಮ್ ಪ್ಯಾಟ್ರನ್ ಎಲ್ಲ ಸೇಮು. ಯಾಕೆ? ಬಿಕಾಸ್ ಆಫ್ ಏನು, ಎಲ್ಲ ಒಂದೇ ಸೆಕ್ಟರಲ್ಲಿ ಬಿಲಾಂಗ್ ಆಗುತ್ತೆ ಈ ಶೇರ್ಗಳು. ಓಕೆ, ಇದನ್ನು ನೋಡಿದ್ರೂ ಕೂಡ 7% ಅಷ್ಟು ಡೌನಲ್ಲಿ ಆಗಿರ್ತಕ್ಕಂಥದ್ದು, ಹಾಗೆಯೇ -30% ಪಾಸ್ಟ್ 1 ಮಂತಲ್ಲಿ. ಹಾಗೆಯೇ 6 ಮಂತದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು, 116% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಆದರೆ 34% ಅಷ್ಟು ಡೌನು, ಎಲ್ಲಿಂದ, ತನ್ನ ಪೀಕಿಂದ 34% ಅಷ್ಟು ಡೌನನ್ನು ಕೊಟ್ಟಿದೆ. ಓಕೆ, ನೆಕ್ಸ್ಟ್ ಶೇರನ್ನು ನೋಡೋದಾದರೆ ಕೊಚಿನ್ ಶಿಪ್ಯಾರ್ಡ್. ಆಲ್ಮೋಸ್ಟ್ ಇದನ್ನು ಎಲ್ಲರೂ ಕೇಳಿರ್ತಾರೆ, ಕೊಚಿನ್ ಶಿಪ್ಯಾರ್ಡು 3% ಡೌನು. ಹಾಗೆಯೇ 1 ಮಂತಿನ ಚಾರ್ಟ್ ಪ್ಯಾಟರ್ನ್ ತೊಗೊಂಡ್ರೆ 22% ಅಷ್ಟು ಡೌನ್ ಆಗಿದೆ. ಹಾಗೆಯೇ ನೆಕ್ಸ್ಟು 6 ಮಂತ್ನ ಒಂದು ಚಾರ್ಟ್ ಪ್ಯಾಟರ್ನನ್ನು ತೊಗೊಂಡ್ರೆ 145% ಅಷ್ಟು ನೆಗೆಟಿವಲ್ಲಿ, 145% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಇದು ಕೂಡ ಹೊರತಾಗಿಲ್ಲ, ತನ್ನ ಒಂದು ಪೀಕಿಂದ ಇಲ್ಲಿ ತನಕ 26% ಅಷ್ಟು ಡೌನ್ ಸೈಡ್ ಆಗಿದೆ. ಏನು 6 ಮಂತ್ ಚಾರ್ಟ್ ಪ್ಯಾಟರ್ನಲ್ಲಿ ಪೀಕಿಂದ ಇವಾಗಿನ ತನಕ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 26% ನೆಗೆಟಿವಲ್ಲೇ ಇದೆ. ಓಕೆ, ಏನಕ್ಕಪ್ಪ, ಏನು ರೀಸನ್ಗೆ ಇವೆಲ್ಲ ಬೀಳ್ತಿದ್ದಾವೆ? ಒಂದು ರೀಸನನ್ನು ನೋಡೋದಾದರೆ, ಸ್ಕ್ರೀನಲ್ಲಿ ನೋಡ್ತಿದ್ದೀರಾ, ಮಜ್ಗಾನ್ ಡಾಕ್ ಗಾರ್ಡನ್ ರೀಚ್ shares falls for the third day after ICICI Security projects 77% ಡೌನ್ ಸೈಡ್. ಅಂದರೆ ICICI Security ಅವರು ಇದನ್ನು ಡೌನ್ ಸೈಡಲ್ಲಿ ಫರ್ಕಾಸ್ಟ್ ಮಾಡಿದ್ದಾರೆ. ಈ ಹಿಂದೆ ಕೂಡ ಈ ಒಂದು ಶೇರ್ನ, ಅಂದರೆ ಈ ಒಂದು ಶೇರ್ ಬಗ್ಗೆ, ಏನು ಮಜ್ಗಾನ್ ಡಾಕ್ ಇದೆಯಲ್ಲ, ಈ ಒಂದು ಶೇರ್ ಬಗ್ಗೆ ನೆಗೆಟಿವ್ ಹೋಗುತ್ತೆ ಅಂತಲೇ ಹೇಳಿದರು. ಸೊ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ 12th ಜೂನ್
ಜುಲೈ 2023ನಲ್ಲಿ ಪ್ರೈಸ್ ಎಷ್ಟಿತ್ತು? 1592 ಇತ್ತು. ಟಾರ್ಗೆಟ್ ಏನು ಕೊಟ್ಟರು? ಪ್ರೈಸ್ ಟಾರ್ಗೆಟು 600 ಬರುತ್ತೆ, 60% ಡೌನ್ ಹೋಗುತ್ತೆ ಅಂತ ಕೊಟ್ಟರು. ನೆಕ್ಸ್ಟ್ ಏನಾಯಿತು? 1996 ಆಯಿತು. ತಿರ್ಗಾ ಮತ್ತೆ ಡೌನ್ ಸೈಡ್ 800 ಆಗುತ್ತೆ. ಇವಾಗ 800 ಆಗುತ್ತೆ, 60% ಡೌನ್ ಬರುತ್ತೆ. ತಿರ್ಗಾ ಏನಾಯಿತು ನೆಕ್ಸ್ಟು? 1996 ಇರ್ತಕ್ಕಂಥದ್ದು 3295 ಆಗುತ್ತೆ. ಮತ್ತೆ ಇವ್ರೇನು ಮಾಡ್ತಾರೆ? 900 ರೂಪಾಯಿ ಕೆಳಗಡೆ ಬರುತ್ತೆ ಅಂತಾರೆ, 73% ಡೌನ್ ಬರುತ್ತೆ ಅಂತಾರೆ. ಫೈನಲ್ ಆಗಿ ಇವಾಗ ಕೊಟ್ಟಿರ್ತಕ್ಕಂಥದ್ದು ಈ ರೇಟಲ್ಲಿ ನಡೀತಾ ಇದೆ, 1165 ಬರುತ್ತಂತೆ, 77% ಡೌನಿಗೆ ಹೋಗುತ್ತಂತೆ. ಏನಪ್ಪ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲೊಂದು ಕಡೆ ಇವರು ಪ್ರತಿ ಸಲನೂ ನೆಗೆಟಿವ್ ಆಗಿ ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಬಟ್ ನಾವೇ ಹೇಳ್ಬೋದು ರಿಪೋರ್ಟೇ ಫೇಲ್ ಆಗಿದೆ ಇಲ್ಲಿ ಅಂತ ಹೇಳ್ಬೋದು. ದಯವಿಟ್ಟು ಅದಂತೂ ಅಲ್ಲ. ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಬೇಸಿಕಲಿ ಇಲ್ಲಿ ನನ್ನ ಹತ್ರ ಬಿಗ್ ಪ್ಲೇಯರ್ಸ್ಗಳ ಒಂದು ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು 5 ಕೋಟಿ ಇದೆ ಅಂತ ಅಂದ್ಕೊಳ್ಳಿ. ಮತ್ತೆ ಯಾರಾದ್ರೂ ಹತ್ರ ಒಂದು 10 ಕೋಟಿ ಇರುತ್ತೆ, 15 ಕೋಟಿ ಇರುತ್ತೆ. ಸೊ ಈ ಥರ ನಾವೆಲ್ಲ ಏನು ಟ್ರೇಡ್ ಮಾಡಿದ್ರೂ ಕೂಡ ಆ ಮಾರ್ಕೆಟಲ್ಲಿ ಶೇರ್ಗೆ ಏನೂ ಆಗಲ್ಲ. ಅದೇ ಫಾರ್ ಎಕ್ಸಾಂಪಲ್ 110 ಕೋಟಿ 120 ಕೋಟಿ ಈ ಥರ ವರ್ತಿನ ಶೇರ್ಗಳನ್ನು ಏನಾದರೂ ಬೈ ಸೆಲ್ ಮಾಡಿದ್ರೆ, ಮಾರ್ಕೆಟಲ್ಲಿ ಬೈ ಸೆಲ್ ಮಾಡಿದರೆ, ಆವಾಗ ಇದೊಂದು ದೊಡ್ಡ ಮೊಮೆಂಟಮನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೊಂದು. ಎರಡನೇದಾಗಿ ಇವರಿಗೆ ನಾನೇನು ಹೇಳಿದೆ, ಈ ಸ್ಟಾಕ್ಗಳಿಗೆ ಆರ್ಡರ್ಗಳು ಕನ್ಸಿಸ್ಟೆಂಟಾಗಿ ಸಿಗ್ತಾ ಹೋದರೆ, ಅಂದರೆ ಕನ್ಸಿಸ್ಟೆಂಟಾಗಿ ಸಿಗ್ತಾ ಹೋಗಬೇಕು, ಕೋಟಿಗಟ್ಟಲೆ ಆರ್ಡ್ರು ಬರ್ತಾನೇ ಹೋಗಬೇಕು. ಅವಾಗೇನಾಗುತ್ತೆ? ಇವ್ರದ್ದು ರೆವಿನ್ಯೂ ಹೋಗುತ್ತೆ, ಮೇಲೆ ಹೋಗುತ್ತೆ. ರೆವಿನ್ಯೂ ಹೋದರೆ ಪ್ರಾಫಿಟ್ಸ್ ಮೇಲೆ ಹೋಗುತ್ತೆ, ಆಫ್ಕೋರ್ಸ್ ಅರ್ನಿಂಗ್ಸ್ ಮೇಲೆ ಹೋಗುತ್ತೆ. ಯಾವಾಗ ಒಂದು ಕಂಪ್ನಿಗೆ ಅಥವಾ ಶೇರ್ಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಗಳು ಅಥವಾ ಆರ್ಡರ್ಗಳು ಬರಲಿಲ್ವೋ, ಸೊ ಅಂಥ ಸಮಯದಲ್ಲಿ ಮಾರ್ಕೆಟಲ್ಲಿ ಶೇರ್ಸ್ ಅಫ್ಕೋರ್ಸ್ ಬಿದ್ದೇ ಬೀಳುತ್ತೆ. ರೆವಿನ್ಯೂ ಕಡಿಮೆ ಆಗುತ್ತೆ, ರೆವಿನ್ಯೂ ಕಡಿಮೆ ಆದರೆ ಪ್ರಾಫಿಟ್ ಕಡಿಮೆ ಆಗುತ್ತೆ, ಪ್ರಾಫಿಟ್ ಕಡಿಮೆ ಆದರೆ ಅಫ್ಕೋರ್ಸ್ ಅರ್ನಿಂಗ್ಸು ಕೆಳಗಡೆ ಬಂದೇ ಬರಬೇಕು. ಏನಿದ್ರು ಇದು ಬಿಗ್ ಪ್ಲೇಯರ್ಸ್ಗಳ ಒಂದು ಆಟ ಅಂತ ಹೇಳ್ಬೋದು. ಸೊ ನೋಡೋಣ, ಅಂದರೆ ಅವ್ರು ಏನಪ್ಪ ಹೇಳೋದು ಅಂತ ಹೇಳಿದ್ರೆ, ಕೆಲವೊಂದು ಈ ಫೋರ್ಕಾಸ್ಟ್ ಮಾಡ್ತಾರಲ್ಲ ಕಂಪ್ನಿಗಳು, ಅಂದರೆ ಮಾರ್ಕೆಟಲ್ಲಿ ವ್ಯಾಲ್ಯೂಯೇಷನ್ನು ತುಂಬ ಜಾಸ್ತಿ ಆಗೋಗಿದೆ. ಇಷ್ಟು ವ್ಯಾಲ್ಯೂಯೇಷನ್ ಇಲ್ಲ. ಅಂದರೆ ಈ ಹಿಂದೆ ಸಿಕ್ಕಿರ್ತಕ್ಕಂಥ ಪ್ರಾಜೆಕ್ಟ್ಗಳು, ಇದೇ ಥರ ಪ್ರಾಜೆಕ್ಟ್ಗಳು ಇವರಿಗೆ ಮುಂದಿನ ದಿನದಲ್ಲಿ ಸಿಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಡೌನ್ಗ್ರೇಡ್ ಮಾಡ್ತಾ ಇದ್ದಾರೆ. ಒಂದು ಫೈನ್ ಡೇ ಯಾವಾಗ ಸಿಗೋದಿಲ್ವೋ ಶೋರ್ ಅಲ್ಲಿಂದ ಡೌನ್ ಆಗುತ್ತಿದ್ದು. ಸೊ ನೋಡೋಣ. ಇದೇ ಥರನಾಗಿರ್ತಕ್ಕಂಥ ಮತ್ತೊಂದು ನ್ಯೂಸು NHPC ಹಾಗೆಯೇ RVNL ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ಗೂ ಕೂಡ ಇದೇ ಥರನಾಗಿರ್ತಕ್ಕಂಥ ಒಂದು ರಿಪೋರ್ಟ್ನ ಮುಖಾಂತರ ಒಂದು ನ್ಯೂಸ್ ಬಂತು. ನೋಡ್ಬೋದು ಸ್ಕ್ರೀನ್ ಮೇಲೆ ನೀವು. ಸೆಲ್ NHPC shares says Kotak as it sees 32% downside on multi-bagger PSU stock. Okay. Next, RVNL share stay at 51% downside. Sell PSU railway stock says Antique. ಈ ಥರ ಬೇರೆ ಕಂಪ್ನಿಯವರು ಅವರು ಫೋರ್ಕಾಸ್ಟ್ ಮಾಡ್ತಾರಲ್ಲ, ಸೊ ಅವರು ಈ ಥರ ಒಂದು ರಿಪೋರ್ಟ್ಸ್ನ ಕೊಡ್ತಾನೆ ಇರ್ತಾರೆ. ಸೊ ಒಂದು ಯಾವುದೋ ಸಣ್ಣ ಪುಟ್ಟ ಮಾಡಿದರೆ ಮಾರ್ಕೆಟಲ್ಲಿ ಯಾವುದೇ ಶೇರ್ಗೂ ಇಂಪ್ಯಾಕ್ಟ್ ಆಗಲ್ಲ. ಸೊ ಯಾವಾಗ ದೊಡ್ಡ ಕಂಪ್ನಿಗಳು ಫೋರ್ಕಾಸ್ಟ್ ಮಾಡ್ತಾರೋ ಅವಾಗ ಮಾತ್ರನೇ ಈ ಶೇರ್ಗಳಲ್ಲಿ ಇಂಪ್ಯಾಕ್ಟ್ ಆಗೋದಕ್ಕೆ ಸಾಧ್ಯ. ಸೊ ಅಂಥ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಹೆಂಗೆ ಅಂದರೆ, ಸೊ ಒಂದು ರಿಪೋರ್ಟ್ ಹೊರಗಡೆ ಬರುತ್ತೆ. ಸೊ ಬಿಗ್ ಪ್ಲೇಯರ್ಸ್ ಏನು ಮಾಡ್ತಾರೆ? ಸೊ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. 5-6 ಕೋಟಿ ಅವರಲ್ಲ, 120-200 ಕೋಟಿ ಏನಿರ್ತಕ್ಕಂಥದ್ದು ಅಷ್ಟು ಶೇರ್ಗಳು ಇರ್ತಾವಲ್ಲ, ಸೊ ಅವ್ರು ಯಾವಾಗ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಂಥ ಟೈಮಲ್ಲಿ ಮಾತ್ರ ಶೇರ್ಗಳಲ್ಲಿ ಕ್ರ್ಯಾಶ್ ಅಂತ ನಾವು ಹೇಳ್ಬೋದು. ಬೇಸಿಕಲಿ ಇದನ್ನೆಲ್ಲ ನಿಲ್ಲಿಸ್ಬೇಕು, ಇದೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಏನಪ್ಪ? ಸಿಂಪಲ್, ಆರ್ಡರ್ಗಳು ಸಿಗ್ತಾ ಇರಬೇಕು. ಮಾರ್ಕೆಟಲ್ಲಿ ಆ ವ್ಯಾಲ್ಯೂಯೇಷನ್ ಈಗಿನ ಸದ್ಯದ ಮಟ್ಟಿಗೆ ಮಾರ್ಕೆಟಲ್ಲಿ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆಯಂತೆ ಅವ್ರು ಹೇಳೋ ಪ್ರಕಾರ. ಈ ಪರ್ಟಿಕ್ಯುಲರ್ ಶೇರ್ಗಳ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ ಅಂತೆ. ಅಂದರೆ ಆರ್ಡರ್ ಸಿಗ್ತಾ ಹೋದರೆ ಅದಕ್ಕೆ ಇದಾಗಲ್ಲ, ಡಿಫ್ರೆನ್ಸ್ ಇದಾಗಲ್ಲ. ಅಂದರೆ ಮಾರ್ಕೆಟಲ್ಲಿ ಹೆಂಗೆ ಸ್ಟಾಕ್ ಮೂಮೆಂಟಮ್ ಆಗ್ತಾನೇ ಇರುತ್ತೆ, ಕಮ್ ಬ್ಯಾಕ್ ಆಗುತ್ತೆ, ಮತ್ತು ಒಂದು ಬೂಮ್ ಬಂದೇ ಬರುತ್ತೆ. ಸೊ ಅದಕ್ಕೆ ಹೇಳೋದು, ಸ್ಟಾಕನ್ನು ನೀಟಾಗಿ ನೋಡಿ, ಅನಲೈಸ್ ಮಾಡಿ. ಸೊ ಏನಂದರೆ ಆ ಬಿಸ್ನೆಸ್ನ ಫಸ್ಟಿಗೆ ಅರ್ಥ ಮಾಡ್ಕೊಳ್ರಿ. ಫ್ಯೂಚರಲ್ಲಿ ಅದು ಕ್ಲಿಕ್ ಆಗುತ್ತಾ ಅದನ್ನು ನೋಡಿ. ಸೊ ಎಲ್ಲದನ್ನು ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕಪಕ್ಕ ಏನು ನಡೀತಿದೆ ಅದನ್ನು ನೋಡಿ. ಈ EV ಸೆಕ್ಟರ್ ಆಗಿರ್ಬೋದು, ರಿನ್ಯೂವಬಲ್ ಎನರ್ಜೀಸ್ ಆಗಿರ್ಬೋದು, ನಮ್ಮ ಎದುರುಗಡೆನೇ ಎಷ್ಟೊಂದು EV ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಓಡಾಡ್ತಿರುತ್ತೆ. ಸೊ ಏನಾಯಿತು, ಟಾಟಾ ಅವ್ರ ಶೇರ್ ಆಗಿರ್ಬೋದು ಹೋಯಿತು, ಅಂದರೆ ಬೂಮ್ ತಗೋತು. ಟಾಟಾ ಮೋಟರ್ಸ್ ಬೂಮ್ ತಗೊಂತು. ಸೊ ಟಾಟಾ ಪವರ್ ಗ್ರೀನ್ ಎನರ್ಜಿ, ಕ್ಲೀನ್ ಎನರ್ಜಿದಲ್ಲಿ ಬರ್ತಕ್ಕಂಥದ್ದು. ಸೊ ನೋಡೋಣ ಈ ಸೆಕ್ಟರ್ನಲ್ಲಿ ಯಾವ ಥರ ಒಂದು ಮೊಮೆಂಟಮ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಬರ್ತಕ್ಕಂಥ ದಿನಗಳಲ್ಲಿ. ಅಂದರೆ ಆರ್ಡರ್ ಸಿಕ್ಕರೆ ಆಲ್ಮೋಸ್ಟ್ ಮೊಮೆಂಟಮ್ಮನ್ನು ತಗೊಳುತ್ತೆ.
ಓಕೆ, ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.